KSP ಅಪ್ಲಿಕೇಶನ್ ಅಲ್ಲಿ ಒಂದು ಎಮ್ಕನ್ಮಾರ್ಡಿಯಲ್ಲಿರುವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸಲ್ಲಿ ಒಂದು ಹುಡುಗಿಯನ್ನ ಅವರು ತಂದೆ ತಾಯಿನೇ ಮಹಾರಾಷ್ಟ್ರದಲ್ಲಿ ಮರ್ಡರ್ ಮಾಡಿ ಕೊಲೆ ಮಾಡಿರೋದಾಗಿ ಇಲ್ಲಿಂದ ಕರ್ಕೊಂಡು ಹೋಗಿರೋದಾಗಿ ನಮಗೆ ಒಂದು ಗುಪ್ತ ಮಾಹಿತಿ ಬರ್ತದೆ. ಈ ಸತ್ಯವಾರ್ಕ ಆಲ್ರೆಡಿ ಮದುವೆ ಆಗಿದೆ, 4 ವರ್ಷ ಹಿಂದೆ ಇನ್ನೊಬ್ಬರ ಜೊತೆ ಮದುವೆ ಆಗಿರ್ತದೆ. ಹಣಬರಟ್ಟಿಯಲ್ಲಿರುವವರೊಬ್ಬರ ಜೊತೆ ಮದುವೆ ಆಗುತ್ತದೆ. ಅವರು ಜಾಸ್ತಿ ಕುಡಿತಾ ಇದಾರೆ ಅಂದ್ರೆ ಕಂಪ್ಲೇಂಟ್. ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬರ ಜೊತೆ ಅವರು ಪರಿಚಯ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಕೃಷ್ಣ ಪಾಟೀಲ್ ಎಂಬನ ಜೊತೆ ರಿಲೇಶನ್ಶಿಪ್ ಅನ್ನು ಕಂಟಿನ್ಯೂ ಮಾಡಿರ್ತಾರೆ. ಕೃಷ್ಣ ಪಾಟೀಲ್ ಸತ್ಯವ ಅವರು ಓಡಿ ಹೋಗಿರ್ತಾರೆ. ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಸತ್ಯವ ಇವ್ರಿಗೂ ಇಲ್ಲ, ನಾನು ಕೃಷ್ಣ ಪಾಟೀಲ್ ಜೊತೆನೆ ಹೋಗ್ತೀನಿ, ಈ ಮದುವೆನಲ್ಲಿ ನನಗೆ ಇಷ್ಟ ಅಲ್ಲ, ನೀವು ಫೋರ್ಸ್ಫುಲ್ ಆಗಿ ಮಾಡಿದ್ದೀರಾ ಅಂದ್ರೆ ಹೇಳಿರ್ತಾರೆ. ಮದುವೆ ಆಗಿರೋ ಹುಡುಗಿ ನಮ್ಮನೆಯಿಂದ ಇನ್ನೊಬ್ಬರ ಜೊತೆ ಹೋಗ್ತಾರ ಇದ್ರ ಆ ಕಾರಣದಿಂದ 3 ಜನ ಸೇರಿ ಫೋರ್ಸ್ಫುಲ್ ಆಗಿ ಪಾಯ್ಸನ್ ಅನ್ನು ಕೊಟ್ಟಿರೋದು ಕಂಡು ಬಂದಿರ್ತದೆ. ಪಾಯ್ಸನ್ ಅನ್ನು ಕೊಟ್ಟಿ ಒಂದು ಅರ್ಧ ತಾಸಲ್ಲಿ ಅವತ್ತು ರಾತ್ರಿ ಡೆತ್ ಆಗ್ತಾರೆ. ತಕ್ಷಣ ಅಲ್ಲಿ ಹತ್ತಿರ ಇರೋ ಮಶಾನಕ್ಕೆ ಹೋಗಿ ಬೆಂಕಿ ಹಾಕಿ ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಸೊ ಎಲ್ಲಿಯೇ ಆಗುತ್ತಂದ್ರೆ ಕೂಡ ಆ ಸಂದರ್ಭದಲ್ಲಿ ನಾವು ಬಿಡಲ್ಲ. ಅದಕ್ಕಾಗಿ ನಮ್ಮ ಎಮ್ಕನ್ಮಾಡಿ ಇನ್ಸ್ಪೆಕ್ಟರ್ ಜಾವಿದ್ ಅವರು ಕೂಡ ತಕ್ಷಣ FIR ಅನ್ನು ತಗೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿ ಆರೋಪಿಗಳ 3 ಜನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ.